ನಮಸ್ಕಾರ. ನಾನು ಸಿ.ಬಿ. ರಂಗನಾಥ್. ಪ್ರೀತಿಯ ಮಕ್ಕಳೇ, ಪಂಚತಂತ್ರ ಕಥಾಮಾಲಿಕೆಯಲ್ಲಿ ಮೊದಲನೇ ತಂತ್ರವೇ ಮಿತ್ರಭೇದ. ಈ ಮಿತ್ರಭೇದ ಈ ತಂತ್ರದಲ್ಲಿ ಬರುವಂತ ಒಂದು ಉಪಕಥೆ ಬಕಪಕ್ಷಿ ಮತ್ತು ಮುಂಗುಸಿ ಅಥವಾ ಕೊಕ್ಕರೆ ಅಥವಾ ಮುಂಗುಸಿ. ಕೊಕ್ಕರೆಗೆ ಇನ್ನೊಂದು ಹೆಸರೇ ಬಕಪಕ್ಷಿ. ಬೆಳ್ಳಗಿರುತ್ತೆ, ಮೀನುಗಳು ಹಿಡಿದು ತಿಂತಿರುತ್ತೆ. ನೋಡ್ತಿದ್ದಲ್ಲಿ ಕಥೆಲಾಗಲೇ ಬಂದುಬಿಟ್ಟಿದೆ. ಈ ಕೊಕ್ಕರೆಗಳು ಒಂದು ದೊಡ್ಡ ಮರದ ಮೇಲೆ ವಾಸವಾಗಿದ್ವು. ಮೊಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಡ್ತಿದ್ವು, ಮರಿ ಮಾಡ್ಕೊಡ್ತಿದ್ವು, ಸುಖವಾಗಿದ್ವು. ಆದರೆ ಏನಾಗ್ಬಿಟ್ಟಿದೆ, ಅಲ್ಲೇ ಹತ್ತಿರದಲ್ಲಿ ಒಂದು ಹುತ್ತದಲ್ಲಿ ಒಂದು ನಾಗರಾವು ಈ ಕೊಕ್ಕರೆಗಳೆಲ್ಲ ಆಹಾರ ತರಕ್ಕೆ ಅಂತ ಹೋದಾಗ ಮೆಲ್ಲ ಮರದ ಮೇಲೆ ಹತ್ತಿ ಗೂಡ್ನಲ್ಲಿರುವಂಥ ಎಲ್ಲ ಮೊಟ್ಟೆಗಳನ್ನು ತಿನ್ಕೊಂಡು ಹೋಗ್ಬಿಡ್ತೀವಿ. ಕೊಕ್ಕರೆಗಳಿಗೆಲ್ಲ ತುಂಬಾ ದುಃಖ ಆಗ್ಬಿಡ್ತು. ಏನು ಮಾಡೋದು ಸಮಸ್ಯೆ ಗೊತ್ತಾಗ್ಲೇ ಇಲ್ಲ. ಹೀಗೆ ಒದ್ದಾಡ್ತಾ ಇರಬೇಕಾದ್ರೆ ಕೊಕ್ಕರೆಗೆ ಏಡಿ ಭೇಟಿ ಆಯ್ತು. ಏಡಿ ನೋಡಿದಿರಲ್ಲ, ಕೊಂಡಿಗಿರುತ್ತೆ, ಹಿಂಗ ನಡ್ಕೊಂಡು ಹೋಗ್ತಿರುತ್ತೆ. ಅವಾಗ ಕೇಳ್ತು, ಯಾಕೆ ಕೊಕ್ಕರೆ ಬಹಳ ಬೇಜಾರಾಗ್ಬಿಟ್ಟಿದೆಯಲ್ಲ, ಮುಖ ಬಾಡಿದೆ, ಏನಿದು ಕಣ್ಣೀರು ಹಾಕ್ತಾ ಇದೆಯಾ ಅಂದಾಗ ಅದು ಹೇಳಿತು ಕೊಕ್ಕರೆ, ಏಡಿರಾಯ ನೋಡು, ಆ ಹುತ್ತದಲ್ಲಿರುವಂತಹ ನಾಗರಾವು ಬಂದು ನಮ್ಮ ಮೊಟ್ಟೆಗಳನ್ನೆಲ್ಲ ತಿಂದು ನಮ್ಮ ವಂಶನೇ ಬೆಳೆದಿದ್ದಂಗೆ ಮಾಡಿಬಿಟ್ಟಿದೆ. ಅದ್ರ ಜೊತೆ ಹೊಡೆದಾಡೋ ಶಕ್ತಿ ನಮ್ಮಂಥ ಪಕ್ಷಿಗಳಿಗಿದೆಯಾ? ಇಲ್ಲ. ಹಾಗಾಗಿ ನಮಗೆ ಬಹಳ ಬೇಜಾರಾಗಿ ಕಣ್ಣೀರು ಹಾಕ್ತಾ ಇದ್ದೀನಿ. ಏನಾದ್ರು ಒಂದು ಉಪಾಯ ಹೇಳು. ಒಟ್ಟಿನಲ್ಲಿ ನನಗೆ ಆ ಹಾವು ಸಾಯ್ಬೇಕು, ನಮಗೆ ತೊಂದರೆ ತಪ್ಪಬೇಕು. ಏಡಿ ಯೋಚನೆ ಮಾಡಿತು. ಕೊಕ್ಕರೆ ಏಡಿಗಳನ್ನು ತಿನ್ನತ್ತೆ. ಆಹಾ, ನನಗೆ ಕೊಕ್ಕರೆ ಒಂದು ರೀತಿ ಶತ್ರು. ಇವತ್ತಲ್ಲ ನಾಳೆ ಸಿಕ್ಕಾಗ ನಾನು ತಿಂದು ಬಿಡುತ್ತೆ. ಇರ್ಲಿ, ಈಗ ನಾನು ಇವನಿಗೆ ಸಹಾಯ ಮಾಡ್ದಂಗೆ ಆಗಬೇಕು, ಸಹಾಯನೂ ಆಗಬೇಕು, ಜೊತೆಗೆ ಈ ಕೊಕ್ಕರೆ ವಂಶವೇ ನಿರ್ವಂಶ ಬರ್ದಾಗಿರೋವೆಲ್ಲ ಸತ್ತೋಗ್ಬೇಕು. ಅವಾಗ ನನಗೆ ನೆಮ್ಮದಿ. ಬಹಳ ಯೋಚನೆ ಮಾಡ್ತು. ಅರ್ಧ ಸತ್ಯ ಅರ್ಧ ಸುಳ್ಳನ್ನು ಹೇಳಿಬಿಡ್ತು. ನೋಡು ಕೊಕ್ಕರೆ, ನೀನು ಕಥೆ ಕೇಳಿ ನನಗೂ ಕಣ್ಣಲ್ಲಿ ನೀರು ಬಂತು. ಆಯ್ತು, ಒಂದು ಉಪಾಯ ಹೇಳ್ತೀನಿ, ಧೈರ್ಯವಾಗಿರು, ಹೆದರ ಬೇಡ. ನೋಡು, ಬಾಯಿಲಿ ಅಲ್ಲಿದೆಯಲ್ಲ ಅದೇ ಮುಂಗ್ಸಿ ಇರುವಂತ ಬೀಲ, ಕೆಲಸ ಮಾಡು. ಮೀನುಗಳು ಇರುತ್ತಲ್ಲ, ಹೆಂಗು ಕೆರೆಯಲ್ಲಿ ಹೋಗಿ ಮೀನು ತಿಂತಿಯಲ್ಲ, ಆ ಸತ್ತಿರೋ ಮೀನನ್ನು ತಗೊಂಡು ಬಂದು ಕೊಕ್ಕರೆಯ ಬೀಲದಿಂದ ಒಂದೊಂದೇ ಸ್ವಲ್ಪ ದೂರಲ್ಲಿ ಹಾಕೊಂಡು ಹಾವಿನ ಹುತ್ತ ತನಕ ತಗೊಂಬಂದು ಹಾಕೊಂಡು. ಆ ಹುತ್ತ ಎಲ್ಲಿದೆ? ನಿಮಗೆ ಹತ್ತಿರನೇ ಇದೆ, ಹೌದಾ? ಅವಾಗೇನಾಗುತ್ತೆ ನೋಡು, ಆ ಮುಂಗ್ಸಿ ಏನಾಗುತ್ತೆ, ಮೀನು ತಿನ್ಕೊಂಡು ಏನ್ ಮಾಡ್ಬಿಡುತ್ತೆ, ಹುತ್ತ ತನಕ ಬರುತ್ತೆ, ಹುತ್ತದಲ್ಲಿ ಹಾವನ್ನು ಕಚ್ಚಿ ಹಾಕಿಬಿಡುತ್ತೆ. ಅವಾಗ ನೀವು ಉಳಿದು ಬಿಡ್ತೀರಾ, ಎಲ್ಲ ಸಂತೋಷ, ಒಳ್ಳೇದಾಗತ್ತೆ ಅಂತ. ಪಾಪ ಇದು ಮಾತು ಕೇಳಿ ಕೊಕ್ಕರೆ ಹಂಗೆ ಏನ್ ಮಾಡ್ತು, ಹೋಯ್ತು, ಮೀನುಗಳನ್ನೆಲ್ಲ ತಂದು ಆ ಮುಂಗ್ಸಿ ಬಿಲದಿಂದ ತಗೊಂಬಂದು ಹಾವಿನ ಹುತ್ತ ತನಕ ಹಾಕ್ಬಿಟ್ಟು. ಮುಂಗ್ಸಿ ಬಂತು, ಸಿಕ್ತು, ಕಚ ಮೀನ್ ತಿನ್ಕೊಂಡು ಮುಂದೆ ಬಂತು, ನೋಡುತ್ತೆ ಹುತ್ತ. ನನ್ನ ಪರಮಶತ್ರು ಇಲ್ಲಿರಾನೆ ಅಂತ ಹೇಳಿ ಹೋಗಿದ್ದೇನೆ, ಎಳಕಂಡು ಬಂದು ಆ ನಾಗರ ಹಾವನ್ನು ಕಚ್ ತುಂಡು ಮಾಡೇ ಬಿಡ್ತು. ಕೊಕ್ಕರೆ ಸಂತೋಷ ಅಂತ, ಎಂತ ಒಳ್ಳೆ ಉಪಾಯ ಹೇಳಿದ್ದ ನಮ್ಮ ಏಡಿರಾಯ ಅಂತೇಳಿ ಸಂತೋಷಪಟ್ಟು ಮರದಲ್ಲಿರೋ ಎಲ್ಲ ಕೊಕ್ಕರೆಗಳು ಸಂತೋಷಪಟ್ಟು. ಆದರೆ ಮುಂಗುಸಿ ಏನು ಮಾಡ್ತು, ಮಾರನೇ ದಿನ ನಿಧಾನಕ್ಕೆ ಹುತ್ತದ ಪಕ್ಕದಲ್ಲಿದ್ದ ಈ ಮರದ ಮೇಲೆ ಹತ್ತಿ ಒಂದೊಂದೇ ಕೊಕ್ಕರೆನ ಕಚ್ಕು ತಿನ್ನಕ್ಕೆ ಶುರು ಮಾಡಿಬಿಡ್ತು. ಕೊನೆಗೆ ಒಂದು ದಿನದಷ್ಟೊತ್ತಿಗೆ ಮರದಲ್ಲಿರುವ ಎಲ್ಲ ಕೊಕ್ಕರೆಗಳನ್ನು ಮುಂಗ್ಸಿ ತಿಂದು ಹಾಕೇ ಬಿಡ್ತು. ಪಾಪ ಕೊಕ್ಕರೆ ಮುಂಗುಸಿಯನ್ನ ತಂದಿದ್ದಿಲ್ಲಿ ತನಕ ಯಾಕಪ್ಪ ಅಂದ್ರೆ ಹಾವನ್ನು ಸಾಯಿಸೋದಿಕ್ಕೆ. ಅದು ಹಾವನ್ನೂ ಸಾಯಿಸ್ತು, ಜೊತೆಗೆ ಆಹಾರಕ್ಕಾಗಿ ಕೊಕ್ಕರೆಗಳನ್ನು ಕೊಂದು ಹಾಕಿ ಅದನ್ನು ನಾಶ ಮಾಡಿಬಿಡ್ತು. ಏಡಿರಾಯಿಗೆ ಸಂತೋಷ. ಒಂದು, ಕೊಕ್ಕರೆಗೆ ಸಹಾಯ ಮಾಡ್ದಂಗ, ಇನ್ನೊಂದು, ತನ್ನ ಶತ್ರು ಕೊಕ್ಕರೆಗಳು ಸರ್ವನಾಶ ಆಗ್ಬಿಟ್ಟು. ನೋಡಿ ಮಕ್ಕಳೇ, ನಾವು ಕಷ್ಟ ಅಂತ ಹೇಳಿ ಯಾರತ್ತನಾದ್ರು ಸಹಾಯಕ್ಕೆ ಹೋದ್ರೆ ಈ ಕ್ಷಣಕ್ಕೆ ಸಹಾಯ ಆಗ್ಬಹುದು, ಆದರೆ ದೂರದ ಪರಿಣಾಮ ಏನಾಗತ್ತೆ, ನಾಳೆ ನಮಗೇನಾದ್ರು ಅಪಾಯ ಆಗತ್ತಾ ಅಂತ ಯೋಚನೆ ಮಾಡಬೇಕು. ನಾವು ನೋಡಿ, ಯಾರೋ ಕಳ್ಳರು, ಯಾರೋ ರೌಡಿಗಳು ಬಂದು ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ಇನ್ನೊಬ್ಬ ರೌಡಿ ಕರ್ಕೊಂಬರ್ತೀವಿ.
ಆದ್ರೆ ಈ ರೌಡಿನೇ ಇವನು ನೋಡಿಸಿ ನಮ್ಮನ್ನು ಕಾಡಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹುಷಾರಾಗಿರ್ಬೇಕು. ಯಾರ್ದಾರು ಸಲಹೆ ತಗೊಳ್ಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಯಾಕೆ ಸಣ್ಣ ಕಷ್ಟ ಹೋಗಿ ದೊಡ್ಡ ಕಷ್ಟಕ್ಕೆ ನಾವೇ ಸಿಕ್ಕೊಂಡ್ಬರ್ತೀವಿ, ಹಂಗಾಗ್ಬಾರ್ದಲ್ವಾ? ನಮಸ್ಕಾರ.